ಮಹಾರಾಜ ಪ್ರಯತ್ನ ಮಾಡಿದ್ವು ಮಹಾರಾಜ ಉಳಿಬೇಕಾಗಿತ್ತಲ್ಲ ತೆಳಗಿನ ಲಿಸ್ಟ್ ಆಗತ್ತೆ ಪ್ರಯತ್ನ ಮಾಡಿರಿಪ್ಪ ಕೆಲಸ ಕೊಡುದಿಲ್ಲ ಬಹಳ ಮಹಾರಾಜ ಹಿಂಗೆ ಹಾಡಿಕೆ ಮಾಡ್ಬೇಕು ಹಿಂಗೆ ಜಗತ್ತದಾಗ ಬೆಳಿಬೇಕ ತಿಳ್ಕೊಂಡ ನಿನ್ನ ಪ್ರಾರಬ್ಧದಾಗ ಹಿಂಗ ಬರದೇ ಕಳಿಸ್ಯಾನವ ಮಾಡಿ ಗುಡ್ಡದ ಮುತ್ಯಾಗ ದುಡ್ಕೊಂಡು ಮಲಕಾರ ಸಿದ್ದನ ಹಡದಳು 13 ದಿವಸದ ಕಂದ ತೊಟ್ಟಲು ಹಾರಿ ಆಸಂಗಿ ಮಡ್ಡಿ ಮೇಲೆ ಹೋಗಿ ಕೊಂತವ್ರ ಕೈವಶ ಆಗ್ಬೇಕಾದ್ರೆ ಪ್ರಾರಬ್ಧದಾಗ ಹಂಗ ಬರ್ತದ ಮಹಾರಾಜ ಪ್ರಯತ್ನ ಇನ್ನೊಂದು ಪ್ರಾರಬ್ಧ ಹೌದು ಪ್ರಯತ್ನ ಮತ್ತು ಪ್ರಾರಬ್ಧ ವಿಷಯದೊಳಗೆ ಪ್ರಯತ್ನ ಹಿಡ್ಕೊಂಡ ಅವ್ರ ಪಾಲಿಗದ ಪ್ರಾರಬ್ಧ ನಮ್ಮ ಪಾಲಿಗೆ ಅದ ನನ್ನ ಪಾಲಿಗದ ಹೌದು ನಾ ಸುಮ್ಮ ಟಂಗೆದಾಗ ಹಾರಿ ಕಡೆಯಾಗಿದ್ದ ಮೊದಲಿನ ಸಂದಿಗೆ ಹೌದು ಯಾಕೆ ಹಂಗ ಹಾರಿ ಕಡೆಯಾಗಿದೆ ಅಂತ ಕೇಳಿದ್ರೆ ಯಾಕೆ ಕಡೆಯಾದ್ರಿ ಹಂಗ ಇವ್ರು ಎಲ್ಲೆಲ್ಲಿ ರಿಕ್ ಹಾಕೋತ ಬರ್ತಾರ ನೋಡೋ ಕಾಲಾಗ ಸುಮ್ ಹಿಂಗ ಟೊಂಗೆ ಹೊಡೆದ ಕಡೆಯಾಗಿದ್ದ ಹೌದು ಅವ್ರಂದ್ರ ನನಗ ಯಾನಂದ್ರಿಪ್ಪ ಪರಸು ಹಿಂಗ ಮಾತಾಡುದಿಲ್ಲ ಅಂದ್ರು ಸುಮ್ಮ ಭೋಗ ಅನ್ಕೋತ ಹೋದ್ರ ಆಗುದಿಲ್ಲ ಭೋಗತ್ತ ಎದಕ್ ಅನ್ಬೇಕ ಹೌದು ಮೊದಲು ಇದರ ಜ್ಞಾನ ನಿನಗೆ ಸಂಪೂರ್ಣವಾಗಿ ಬರ್ಬೇಕಂತಕ್ಕಂತ ಮಾತನ್ನ ಹೇಳಿ ಹೌದು ಬಹಳ ಅದ್ಭುತವಾಗಿ ಮಾತಾಡ್ಯಾರ ಕೇಳ್ತೇನೆ ಅವ್ರಿಗೆ ಏನ್ರಿಪ್ಪ ಅದು ಮನುಷ್ಯ ಹುಟ್ಟುಕಿತ ಮೊದಲೇ ಇದರ ಪ್ರಾರಬ್ಧ ಬರದೇ ಭಗವಂತ ಈ ಧರಣಿಗೆ ಬಿಟ್ಟ ಇದು ಹೆಂಗ ನಡಿಬೇಕ ಭೂಮಿ ಮೇಲೆ ಬಂದ ತುಕಾರಾಮ ಮಹಾರಾಜ ಹಿಂಗೆ ಹಾಡಿಕೆ ಮಾಡ್ಬೇಕು ಹಿಂಗೆ ಜಗತ್ತದಾಗ ಬೆಳಿಬೇಕ ತಿಳ್ಕೊಂಡ ನಿನ್ನ ಪ್ರಾರಬ್ಧದಾಗ ಹಿಂಗ ಬರದೇ ಕಳಿಸ್ಯಾನವ ಮೊದಲೇ ಅವ ಬರದ ಕಳಿಸ್ಯಾನ ಅಂತೇಳಿ ನಿಂದ ಕೆಲಸ ಆಗ್ಯದ ಈಗ ಸಾಕಷ್ಟು ಮಂದಿ ಡೊಳ್ಳಿನ ಪದ ಹಾಡೋರದಾರ ಕರ್ನಾಟಕ ಮಹಾರಾಷ್ಟ್ರ ತುಂಬ್ಯಾರ ಮತ್ತ ಅಮೋಷದ ಮುತ್ತನ ಮಠ ಮನೆಯಾಗೂ ಹಾಡೋರದಾರ ಮಾಳಂಗಿರಾಯನ ಮಠ ಮನೆ ಒಳಗೂ ಹಾಡೋರದಾರ ನೀವು ಬಂಜಾರ ಸಮಾಜದೊಳಗೆ ಹುಟ್ಟಿರಿ ಬಂಜಾರ ಸಮಾಜದೊಳಗೆ ಹುಟ್ಟಿ ಹಾಲು ಮತ್ತದ ಗುರುವಿನ ಸೇವೆ ಮಾಡಿ ಜಗತ್ತೇ ನಿಮಗೆ ಮಹಾರಾಜ ಅನ್ಬೇಕಾದ್ರ ಮೊದಲ ಹಂಗ ನಿನ್ನ ಭೋಗದಾಗ ಬರದೇ ಕಳಿಸೋದು ಮಹಾರಾಜ ಬರದೇ ಕಳಿಸೋದ ಹೌದು ಮತ್ತೆ ಸುಮ್ಮ ಬಿಟ್ಟಾರ ಅನ್ನೋ ಬಂದಂಗ ಹಿಂಗ್ ಮಾತಾಡಿದ್ರೆ ನಡೀದಿಲ್ಲ ಹೌದು ಸೂರಮ್ಮ ದೇವಿ ನಾ ಏನ್ ಹೇಳಿದ ಏನ್ರಿಪ್ಪ ಬೀರ ದೇವರಿಗೆ ಮೋಸ ಮಾಡ್ಬೇಕ ತಿಳ್ಕೊಂಡು ಕಳವಿ ನಾರಾಯಣಗೌಡ ರಗಡ ಪ್ರಯತ್ನ ಮಾಡ್ದ ಅವನ ಪ್ರಯತ್ನ ಎಲ್ಲ ವಿಫಲ ಆಯ್ತು ಬೀರ ದೇವರ ಪ್ರಾರಬ್ಧದೊಳಗೆ ಹಿಂಗ ಬರ್ದಿತ್ತ ಆರಾಯಣದಾಗ ಬೆಳೆದ ದೇವರಾಗಲಿ ತಿಳ್ಕೊಂಡು ಬೀರಣ್ಣ ದೇವರ ಪ್ರಾರಬ್ಧದೊಳಗೆ ಬರ್ದಿತ್ತ ಅಂದ್ಕೊಂಡ್ರೆ ಹೇಳಿದ್ರ ಅವ್ರು ಓ ಪರಸು ಹಿಂದ ಬಾ ಅಂದ್ರ ಅವ್ರ ಹಿಂದ ಬಾ 12 ವರ್ಷ ಸೂರಮ್ಮ ದೇವಿ ಪ್ರಯತ್ನ ಮಾಡಿ ಹಡದಾಳ ಬೀರಪ್ಪನ ಹಡದಳು ಹೌದು ಇದರಂತೆ ಅಂದ್ರೆ ಮಲಕಾರ ಸಿದ್ದನ್ನ ಕನಬಾಯಿ ಹಡಿಬೇಕಾದ್ರ ಮುತ್ಯ ಮುಮ್ಮೆಟ್ಟಿ ಗುಡ್ಡಕ್ಕೆ ಪ್ರಯತ್ನ ಮಾಡಿ ದುಡ್ಕೊಂಡೆ ಹಡದಾಳ ಅಂತ ಹೇಳ್ಯಾರ ನೀವೆಲ್ಲರೂ ಕೇಳಿರಿ ನಾ ಕೇಳ್ತೇನೆ ನಿಮಗ ಏನ್ರಿದು ಕನಬಾಯಿ ಪ್ರಯತ್ನ ಮಾಡಿ ದುಡ್ದಾಳ ಕನಬಾಯಿ ಪ್ರಯತ್ನ ಮಾಡಿ ದುಡ್ದಾಳ ಕನ್ನವನೇ ಮಲಕಾರ ಸಿದ್ದನ ಹಡದಾಳ ನಾ ಇಲ್ಲ ಅಂದ್ರೆ ಅದು ಇಲ್ಲ ಆಗುದಿಲ್ಲ ಕನಬಾಯಿ ಪ್ರಯತ್ನ ಮಾಡಿ ಗುಡ್ಡದ ಮುತ್ಯಾಗ ದುಡ್ಕೊಂಡು ಮಲಕಾರ ಸಿದ್ದನ ಹಡದಳು 13 ದಿವಸದ ಕಂದ ತೊಟ್ಟಲು ಹಾರಿ ಆಸಂಗಿ ಮಡ್ಡಿ ಮೇಲೆ ಹೋಗಿ ಕೊಂತವ್ರ ಕೈವಶ ಆಗ್ಬೇಕಾದ್ರೆ ಪ್ರಾರಬ್ಧದಾಗ ಹಂಗ ಬರ್ತದ ಮಹಾರಾಜ ಪ್ರಾರಬ್ಧದಾಗ ಬರ್ತದ ಎಲ್ಲ ನಿಮ್ಮ ಕತಿ ಕನಬಾಯಿ ಕೈಯಾಗ ಮಗ ಆಡ್ಬೇಕಾಗಿತ್ತಲ್ಲ ಕೊಂತವನ ಬಲ್ಯಾಕ ಯಾಕೆ ಹೋದ ಮಲಕಾರ ಸಿದ್ದ ಹೌದು ಮಲಕಾರ ಸಿದ್ದ ಕೊಂತವನ ಕೈವಶ ಆಗುದು ಪ್ರಾರಬ್ಧ ಬರದದ ಹೇಳಿ ಕೊಂತವನ ಕೈಯಾಗ ಮಲಕಾರ ಸಿದ್ದ ಹೋಗ್ಯಾನ ಪ್ರಯತ್ನ ಮಾಡಿ ದುಡ್ದಲ್ಲ ಪದ್ಮಾವತಿ ಏನ್ ಹೇಳಿದಳು ಕೊಂತೆವ್ವ ಮುಮ್ಮೆಟ್ಟಿ ಗುಡ್ಡಕ್ಕೆ ಮೊದಲು ಹೋಗುತ್ತಾಳ ಮೊದಲು ಯಾರು ಬರ್ತೀರಿ ಅವ್ರಿಗೆ ಫಲಸಂತಾನ ಕೊಡ್ತೀನಿ ಅಂತೇಳಿ ಮುತ್ಯಾಮೋಷದ ಹೇಳ್ಯಾನಿಲ್ರಿ ಮೊದಲು ಗುಡ್ಡಕ್ಕೆ ಯಾರು ಬರ್ತೀರಿ ಅವ್ರಿಗೆ ಫಲಸಂತಾನ ಕೊಡ್ತೀನಿ ಅಂತ ಮುತ್ಯಾಮೋಷದ ಹೇಳ್ಯಾನ ಪದ್ಮಾವತಿಗೆ ಗೊತ್ತಾಗಿ ನಸಿಕಿನಾಗ ಪ್ರಯತ್ನ ಮಾಡಿ ಕನ್ನವ್ಗೆ ಎಬ್ಸ್ಯಾಳ ಇನ್ನ ಕೊಂತೆ ಹೋಗಕ್ಕೆದಾಳ ಆಕಿನಕಿಂತ ಮೊದಲು ನೀವು ಹೋಗ ತಿಳ್ಕೊಂಡು ಪ್ರಯತ್ನ ಮಾಡಿ ಪದ್ಮಾವತಿ ಎಬ್ಬಿಸಿ ಕನಬಾಯಿನ ಕಳಿಸ್ಯಾಳ ಕನಬಾಯಿ ಹೋಗಿ ಪ್ರಯತ್ನ ಮಾಡಿ ಫಲ ಪಡ್ಕೊಂಡಿರ್ತಕ್ಕಂತ ಫಲ ಮಲಕಾರಿಸಿದ್ದ ಕೊಂತಿ ಕುಮಾರ ತಿಳ್ಕೊಂಡು ಜಗತ್ತದಾಗ ಜಯರಾಗಬೇಕಾದ್ರ ಅದು ಪ್ರಾರಬ್ಧದ ಕರ್ಮದ್ರಿ ಮಹಾರಾಜರ ಹೌದು ಏನೇನು ಮಾಡ್ಲಾಕ ಸಾಧ್ಯನೇ ಇಲ್ಲ ಅಲ್ಲೇನು ಸಂಬಂಧ ಇಲ್ಲ ಪ್ರಯತ್ನದ್ದು ಇದು ಏನದಂತ ಕೇಳಿದ್ರೆ ನಿಮಿತ್ತ
ನಿಮಿತ್ತಕ್ಕಾದ ಇದು ನಿಮಿತ್ತ ಪ್ರಯತ್ನ ನಾವು ಏನು ಮಾಡುದು ನಿಮಿತ್ತಕ್ಕಾಗಿ ಮಾಡುದ. ಈಗ ಒಬ್ಬನಿಗೆ ಆರಾಮ ತಪ್ತದ ಆರಾಮ ತಪ್ತಂದ್ರೆ ಒಂದು ಆಂಬುಲೆನ್ಸ್ ಹಿಡಿತಾರ. ಹೌದು ಆಗಿಂದಾಗ ಆಂಬುಲೆನ್ಸ್ ತರಿಸಿ ಪ್ರಯತ್ನ ಮಾಡಿ ಅವನು ತಗೊಂಡು ಒಯ್ದು ದವಾಖಾನೆಗೆ ಅಡ್ಮಿಟ್ ಮಾಡ್ತಾರ. ಮಾಡಿ ಸಲಾನ್ ಹಚ್ಚಿ ಡಾಕ್ಟರ್ನು ರಗಡ ಪ್ರಯತ್ನ ಮಾಡ್ತಾನ. ಹೌದು ಪ್ರಯತ್ನ ಮಾಡಿದ್ರೆ ಕೆಲಸ ಆಗ್ಲಿಕ್ಕೆ ಅದ ಪ್ರಾರಬ್ಧ ಆಟೈತ್ರಿ ಏನು ಮಾಡಕ್ಕಾಗಲ್ರಿ. ರಗಡ ಪ್ರಯತ್ನ ಮಾಡಿದ್ವಿ ಉಳಿಸ್ಬೇಕಲ್ಲ, ಅವನ್ ಹಣೆ ಬರ ಆಟಿತ್ರಿ, ಉಳಿಸಲಾಕ ಸಾಧ್ಯ ಇಲ್ಲ. ಪ್ರಾರಬ್ಧ ಬರೆದಿದ್ದು ತಪ್ಪಲಾಕ ಸಾಧ್ಯನೇ ಇಲ್ಲ. ಒಬ್ಬ ಯಮ ಬಂದತ್ ಒಂದ್ಸಲ. ಯಮ ಎದಕ್ರಿಪ್ಪ? ಕ್ವಾಣ ಹಗ್ಗ ತಗೊಂಡ ಒಬ್ಬನ ಒಯ್ಲಾಕ ಬಂದ. ಅವನ ಆವಿಷ್ಯ ಅಟ್ಟ ಬರ್ದಿತ್ತ. ಯಮಲೋಕಕ್ಕೆ ಒಯ್ಲಾಕ ಬಂದ. ಯಮಲೋಕಕ್ಕೆ ಒಯ್ಲಾಕ ಯಮ ಬಂದ. ಇವ ಬರುದ್ರಾಗ ತಿಳ್ಕೊಂಡ ಯಾನತ್ತ ನನ್ನೇ ಒಯ್ಲಾಕ ಬಂದ ನಂದಿವ ಬತ್ ನಂದೇ ಪಾಳೆ ಅಂತ ಹೇಳಿ ನನ್ನೇ ಒಯ್ಲಾಕ ಬಂದಾನ ತಿಳ್ಕೊಂಡ ಯಮಗ್ ಗಂಧ. ಬರ್ರಿಯಪ್ಪ ಯಮರಾಜರ ಬರ್ರಿ ಅಂದ. ಬರ್ರಿ ಅಂದ ಕೂಡ ಅವಾಗ ಯಮ ಅಂದ, ನಾನು ನೋಡಿದ್ರೆ ಎಲ್ಲಾರು ಗಾದ ನಡಗ್ತಾರ. ಇವ ಎಷ್ಟು ಹುರುಪ ಏನಲ್ಲ ಈ ಮಗ ನಾನು ಒದರ್ಲಾತಂದವ. ಯಾಕೋ ಬಾಯಿ ತತ್ತ ಕೇಳ್ದ. ಯಪ್ಪ ಬಾಳ ಬಂದಿರಿ ನಮ್ಮ ಮನೆಗೆ, ನಾನು ಒಯ್ಯವ್ರ ಅದಿರಿ ಕರೆ ಒಯ್ಯಾಕತ್ರಿ ಒಂದು ಚರಿಗೆ ಹಾಲು ಕುಡಿದು ನಾನು ತಗೊಂಡು ಹೋಗ್ರಿ ಅಂತ ಯಮರಾಜಾಗ. ಅವಾಗ ಯಮ ಅಂದ, ನಾನು ನೋಡಿದ್ರೆ ಎಲ್ಲಾರು ಗದ ನಡಗ್ತಾರ, ಇವ್ ಹಾಲು ಕೊಡ್ತಾನಂದ್ರೆ ಇವ ಅಂತ ಬಿದ್ದಿರ್ಬೇಕ. ನನಗೆ ಹಾಲು ಕುಡಿಸ್ಲಕತ್ನಲ್ಲ. ಆದ್ರ ಆಯ್ತು ನಾ ಹಾಲು ಕುಡಿಬೇಕಂತ ತಿಳ್ಕೊಂಡ ನಾ ಹಾಲು ಕುಡಿತೀನಿ ತಗೊಂಡ್ ಬಾ ಹಾಲು ಅಂದವ. ಇವ ಪ್ರಯತ್ನಕ್ಕೆ ಬಿದ್ರಿ. ಪ್ರಯತ್ನಕ್ಕೆ ಬಿದ್ದು ಆ ಹಾಲಿನ ಚರಿಗ ಒಂದು 4-5 ನಿದ್ದಿಗಳಿಗೆ ಹಾಕಿದ್ರಿ ಯಮಗ. ಇಂಥವ್ರು ಪ್ರಯತ್ನದವ್ರು ಇವ್ರು ಏನ್ರ ಮಾಡಿ ಕೆಲ್ಸವ್ರು ಪ್ರಯತ್ನ ಮಾಡಿ ಹಾಲಿನ ಚರಿಗ ಒಂದು 4-5 ನಿದ್ದಿಗಳಿಗೆ ಹಾಕಿ ಒಯ್ದು ಯಮನ ಕೈಯಾಗ ಕೊಟ್ಟ. ಹಾಲು ಕೊಟ್ಟ. ಗ್ಲಾಸ್ ಎತ್ತಿ ಯಮ ಹಾಲು ಕುಡ್ಲಕ್ ಚಲೋ ಮಾಡ್ದ. ಕುಡ್ದರಿ ಯಮ ಹೆಂಗ ಹಾಲು ಕುಡಿತ ನೋಡ ಹಂಗಂಗ ಯಮಗ ನಿದ್ದೆ ಚಲೋ ಆಯ್ತು. ಹೌದು ನಿದ್ದೆ ಹತ್ತಿ ಯಮ ಮನ್ಕೊಂಡ. ಯಮನ ಕಿಶದಾಗ ಲಿಸ್ಟ್ ಇತ್ತು, ಲಿಸ್ಟ್ ಕೈಯಾಗ ತಕೊಂಡ. ಪ್ರಯತ್ನ ಮಾಡಿ ಲಿಸ್ಟ್ ತಕೊಂಡ ಮ್ಯಾಲ ಫಸ್ಟ್ಗೆ ಇವನ್ ಹೆಸರೇ ಬರ್ದಿತ್ರಿ. ಅದಕ್ಕೆ ಈ ಸದ್ಯ ಇವನ್ನೇ ಒಯ್ಬೇಕಂತ ತಿಳ್ಕೊಂಡು ಹೆಸರು ಬರ್ದಿತ್ತು. ಇವ ಪ್ರಯತ್ನ ಮಾಡ್ದ. ಅದನ್ನೊಂದು ಶೀಸ್ ಕಡ್ಡಿತ್ತು. ಶೀಸ್ ತಗೊಂಡ ಕಿಶಂದ್ರೆ ಅಳಕಿಸಿ 101 ಮಂದಿ ಬಡ್ಡಾಗಿ ಇವನ ಹೆಸರು ಬರದ. ಇನ್ನ 100 ಮಂದಿ ಆಗಿಂದ ನನಗ್ ಬರ್ಲಿ ಯಮ ತಿಳ್ಕೊಂಡು ಪ್ರಯತ್ನ ಮಾಡಿ ಬಡ್ಡಾಗಿ ಹೆಸರು ಬರದ್ ಮ್ಯಾಲಿಂದ ಅಳಕಸದ. ಮುಂದ್ 1 ತಾಸು 1.5 ತಾಸಿನ ಮ್ಯಾಲ ಯಮ ನಿದ್ದೆ ಆಯ್ತು. ಎದ್ದ ಯಮ ಆತನ ಆನಂದ ಪರಮಾನಂದವ. ಇಂಥ ನಿದ್ದೆವನ್ನ ನನ್ನ ಜೀವನದಾಗ ಮಾಡಿದ್ದಿಲ್ಲ. ಎಂತ ನಿದ್ದೆ ಮಾಡಿಸಿದೋ ಪುಣ್ಯಾತ್ಮ. ಕಿಶೇದಾನ ಲಿಸ್ಟ್ ತಗೊಂಡು ಯಮ ಆತಾನ ನನಗೆ ಎಂತ ನಿದ್ದೆ ಮಾಡಿಸಿದೋ ಪುಣ್ಯಾತ್ಮ. ಮೊದಲಿಗೆ ನಿನ್ನ ಹೆಸರೇ ಬರ್ದಿತ್ತು, ನಿನ್ನೆ ಒಯ್ಬೇಕಂತ ಹೇಳಿ ನಿನ್ನ ಮನೆಗೆ ಬಂದಿದೆಪ್ಪ. ಇನ್ನು ಮ್ಯಾಲಿಂದ ಲೆಕ್ಕ ಚಾಲು ಮಾಡಿದ್ರು ತೆಳಗಿಂದ ಲೆಕ್ಕ ಚಾಲು ಮಾಡ್ತೀನಿ ಅಂತ. ಯಮ ಮಹಾರಾಜ ಪ್ರಯತ್ನ ಮಾಡಿದ್ವು ಮಹಾರಾಜ, ಉಳಿಬೇಕಾಗಿತ್ತಲ್ಲ. ತೆಳಗಿನ ಲಿಸ್ಟ್ ಆಗತ್ತೆ ಪ್ರಯತ್ನ ಮಾಡಿರಿಪ್ಪ. ಕೆಲಸ ಕೊಡುದಿಲ್ಲ ಬಹಳ ಮಜಾದ ವಿಷಯದೊಳಗ. ಸುಮ್ಮ ನಾವು ದೊಡ್ಡವರದೀವು ಹೆಂಗಾರ ಅಂಶದಣ್ಣ ಅಂತ ತೀರ ನೀಟಾಗಿ. ಅಂಶದಣ್ಣ ಬಹಳ ನೀಟಾಗಿ ನಾ ಯಾನ್ರ ಮಾತಾಡೋದು ಸಿಕ್ಕಿಲ್ಲ ತರ ಹಂಗೆ ಅವ ಚಸ್ಮಾ ಕಳೆದಿತ್ತು ಸಾವಕಾಶ ಸೇರಿ. ಯಾಕಂತ ಕೇಳಿದ್ರ ಪ್ರಾರಬ್ಧ ಅನ್ನೋದು ಜಗತ್ತದಾಗ ಬಹಳ ದೊಡ್ಡದ. ಪ್ರಾರಬ್ಧ ಮುಂದೆ ಯಾವ್ದು ಕೆಲಸ ನಡೀದಿಲ್ಲ. ಪ್ರಯತ್ನನೇ ಇತ್ತ ತಿಳ್ಕೋರಿ. ಈಗ ನಿನ್ನ ಮನ್ಯಾಗ ಮಕ್ಕಳ ಹೆಸರವ 3 ಮಂದಿ ಆರ್ರಿ. 3 ಮಂದಿ ಅದಾರ. ನೀ ಆ 3 ಮಂದಿ ಮಕ್ಕಳು ಹಡಿಬೇಕಾದ್ರೆ ಹೆಂಗ್ ಹಡದಿ? ಪ್ರಯತ್ನ ಮಾಡಿ ಹಡ್ದೇವ್ರಿ. ಪ್ರಯತ್ನ ಮಾಡಿ ಮಕ್ಕಳು ಹಡದಿ. ಅದ್ರಾಗ ಒಂದು ಮಗ ನಿಂದು ಕುಂಟದಿಲ್ಲ. ಆ ಕುಂಟ ಮಗನ್ನ ಏನಾರ ಇಬ್ರು ಗಂಡ ಹೆಣ್ತಿ ತಿಕ್ಕಿ ಕಾಲ ಸೀದಾ ಮಾಡ್ಬೇಕಾಗಿತ್ತು. ಮಾಡ್ಬೇಕಾಗಿತ್ರಿ. ಅದು ಮಾಡಿದೇವ್ರಿ ರಗಡ ಪ್ರಯತ್ನ ಮಾಡಿ ಶುದ್ಧ ಆಲಿಲ್ರಿ. ಅದು ಯಾಕೆ ಆಲಿಲ್ಲ? ಅದು ಏನು ಪ್ರಾರಬ್ಧ ಬರ್ದತ್ ಹಂಗ. ಅದರ ಪ್ರಾರಬ್ಧ ಹಂಗದ. ಪ್ರಾರಬ್ಧದ ಮುಂದೆ ಯಾವುದು ನಡೀದಿಲ್ಲ. ಯಾಕಂತ ಕೇಳಿದ್ರೆ ತಾವೆಲ್ಲರೂ ಒಳ್ಳೆ ತಿಳುವಳಿಕೆ ಹೊರದಿರಿ. ಇಲ್ಲಿ ಎಲ್ಲ ನನ್ನ ತಾಯಿ ಬಳಗ ಕುಡಿಯದ ಯವ್ವ. ನಿಮಗೊಂದು ಮಾತನ್ನ ಹೇಳೋದೇನೆ, ಜೀವನದೊಳಗೆ ತಮಗೆಲ್ಲರಿಗೆ ನೆನಪಿರ್ಬೇಕ. ಎಂತ ಮಾತ್ರ ಅದು? ನಮ್ಮ ಸಾಂಗ್ಲಿ ಜಿಲ್ಲಾ ಅಜ್ಜತ್ತ ತಾಲೂಕಾ ನಮ್ಮ ಗುರು ಸುನ್ಯಾಳ ಹನುಮಂತಗೌಡರು ಹೆಣ್ಣು ಮಕ್ಕಳ ಮೇಲೆ ಒಂದು ಮಾತನ್ನ ಹೇಳ್ಯಾರ. ಏನಂತ ಹೇಳ್ಯಾರಪ್ಪ? ಹೆಂಗ ಹೇಳ್ಯಾರ ಅಂತ ಕೇಳಿದ್ರೆ, ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಬರಬ್ಯಾಡ್ರಿ ತೊಲ ಬಾಗಿಲ ಹೊರಗ ಗರತ್ಯಾಗಿರು ನೀ ಮನಿ ಒಳಗ. ತಲೆ ತುಂಬಾ ಹೊರಬೇಕ ಸೆರಗ ಬಾಗಿ ನಡಿರಿ ಭಾವ ಮೈದುನಗ. ಹಚ್ಚ ಗರತಿ ಮಲ್ಲಮ್ಮನಂಗ ಮೆಚ್ಚಿ ನಡಿರಿ ಹುಚ್ಚ ಗಂಡಗ. ಕೆಟ್ಟ ಕರ್ಮ
ಧರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ ಹೌದ್ ಹೌದು ಮುಕ್ತಿ ಹೂವ ಮುಗುದುರು ಬೀಗ ಹಚ್ಚಿ ಜಂಡ ಮೆರಿರಿ ಜಗದಾಗ ಹೌದು ತವರೂರ ಅಂಗಳದಾಗ ಆಡಿದಿ ಅಣ್ಣನ ಹೆಗಲ ಮ್ಯಾಗ ಆಹಾ ತಾಯಿ ತಂದೆ ತೀರಿದ ಮ್ಯಾಗ ಮುಳುಗಿದಿ ನನ್ನವ್ವ ಕಣ್ಣೀರ್ ಒಳಗ ಅಂತ ಮಾತು ಹೇಳ್ಯಾರ. ಹೌದು ಹೌದು ಇದೇ ಮಾತೆ ಯಾಕೆ ಹೇಳ್ಯಾರ? ಈ ಮಾತೆ ಯಾಕೆ ಹೇಳ್ಯಾರಪ್ಪ? ಈ ಕೆರೂರು ಗ್ರಾಮದೊಳಗ ಸಣ್ಣ ತಂಗಿದ್ದಾಗ ಹಾ ಹಾ ತಂಗಿನ ಹೆಗಲ ಮೇಲೆ ಕುಂದರ್ಸಿಕೊಂಡು ಅಣ್ಣ ಅಂಬಾಗಲಂಡೆ ಚಾಟ ಆಡ್ತಿದ್ದ. ಹೌದು ಹೌದು ಪುಣ್ಯಾತ್ಮರ ನಿಮ್ಗೆಲ್ಲರಿಗೆ ಗಣಮಕ್ಳಿಗೆ ಹೇಳೋದು ಈ ಮಾತ. ಹಾ ಹಾ ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದಾಗ ಸಣ್ಣ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಗಲಂಡೆ ಚಾಟ ಆಡ್ತಿದ್ದ. ಹೌದು ಏನತ್ತಿದ್ದ ಅಣ್ಣ? ಏನತ್ತಿದ್ದರಿಪ್ಪ? ನನ್ನ ತಂಗಿನ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪ ಅಂತ ಕೇಳಿದ್ರೆ ಹೌದು ವಿಜಯಪುರ ಅಂತ ಶಾರ ಪಟ್ಟಣ ಇರ್ಬೇಕ, ಬೆಳಗಾವದಂತ ಶಾರ ಪಟ್ಟಣ ಇರ್ಬೇಕ, ನನ್ನ ತಂಗಿ ಗಂಡ ಗುಣದಾಗಿ ಶ್ರೀರಾಮಚಂದ್ರ ಇದ್ದಂಗ ಇರ್ಬೇಕ. ಹೌದು ಅಂತ ಮನೆತನಕ್ಕೆ ನನ್ನ ತಂಗಿನ ಮಾಡಿ ಕೊಡ್ಬೇಕ ತಿಳ್ಕೊಂಡು ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಗಲಂಡೆ ಚಾಟ ಆಡ್ತಿದ್ದ. 18, 20, 21 ವಯಸ್ಸು ತುಂಬಿ ಬಂದ ಬಳಿಕ ಪುಣ್ಯಾತ್ಮರ ನಿಮ್ಮ ಅಕ್ಕ ತಂಗಿಯರು ನೀವು ಬೇರೆ ಊರಿಗೆ ಮಾಡಿ ಕೊಡ್ತೀರಿ. ಕೆಲವೊಂದು ಕಾಲ ಕೆಲವೊಂದು ದಿವಸ ಗತಿಸಿದ ನಂತರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದೆ ತೀರ್ಕೋತಾರ. ಹೌದು ತಾಯಿ ತಂದೆ ತೀರ್ಕೊಂಡ ಬಳಿಕನು ಗಂಡನ ಮನೆ ಒಳಗ ಹಾಲ ಸಕ್ರಿ ತುಪ್ಪನೇ ಊಟ ಮಾಡ್ಲಿ ಕರೆ ತವರು ಮನೆ ಒಳಗ ಖಾರ ರೊಟ್ಟಿನೇ ಉಳ್ಳಿಕರೆ ಹೆಣ್ಣು ಮಕ್ಕಳಿಗೆ ಬೇಕಾದಂತ ಗಂಡನ ಮನೆಯಾಗ ಸಿರಿ ಇದ್ರು ತವರು ಮನೆ ಮೇಲೆ ಹೆಣ್ಣಿನ ಕಳ್ಳ ಇರುತ್ತದ. ಹೌದು ಅವಾಗ ಹೆಣ್ಣು ಮಗಳ ಗಂಡನ ಮನೆ ಒಳಗ ಕೂತು ವಿಚಾರ ಮಾಡ್ತಾಳ. ಏನತ್ರಿ? ಈ ಕೆರೂರು ಗ್ರಾಮದೊಳಗ ಅಮೋಕ್ಷದ ಮುತ್ತನ ಜಾತ್ರೆ ಅದ. ಈ ಜಾತ್ರೆಗೆ ನನ್ನ ತಾಯಿ ಸತ್ರ ಏನಾಯ್ತು, ನನ್ನ ತಂದೆ ಸತ್ರ ಏನಾಯ್ತು, ಹೌದು ನನ್ನ ಅಣ್ಣದಾನ ನನ್ನ ತಮ್ಮದಾನ, ಅಣ್ಣನ ಮಕ್ಕಳದಾವ ತಮ್ಮನ ಮಕ್ಕಳದಾವ. ಹೌದು ಅವ್ರ ಜಾತ್ರೆಗೆ ಕರೆದ್ರೆ ಕರಿಲಿಕ್ಕೆ ಬಿಡ್ಲಿ ನಾನೇ ಹೋಗ್ಬೇಕು ಅಂಶದ ಮುತ್ತನ ಜಾತ್ರೆಗೆ ತಿಳ್ಕೊಂಡು ಪುಣ್ಯಾತ್ಮರಿ ನಿಮ್ಮ ಅಕ್ಕ ತಂಗಿಯರು ನಿಮ್ಮ ಮನಿ ಬಾಗಿಲಿಗೆ ಬಂದು ನಿತ್ತರಂದ್ರ ಹೌದು ಅವ್ರಿಗೆ ಯಾರು ಬೆಳ್ಳಿ ಕೊಡಬೇಡ್ರಿ, ಬಂಗಾರ ಕೊಡಬೇಡ್ರಿ, ರೊಕ್ಕ ರೂಪಾಯಿ ನಿಮ್ಮ ಅಕ್ಕ ತಂಗಿಯರಿಗೆ ದಯಮಾಡಿ ಪುಣ್ಯಾತ್ಮರಿ ನೀವು ಯಾರು ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ತಾಯಿ ತಂದೆನ ಕಳ್ಕೊಂಡ ಪರದೇಶಿ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮನೆ ಬಾಗಿಲಿಗೆ ನಿತ್ತರಂದ್ರ ಅವ್ರನ್ನ ಪರದೇಶಿ ಮಾಡಲಾರ್ದೆ ಒಂದೇ ಸರಿಗೆ ನೀರು ಕೊಟ್ಟು ನಿಮ್ಮ ಮನೆ ಬಾಗಿಲ ಒಳಗೆ ಕರ್ಕೊಂಡ್ರಿ ಅಂದ್ರೆ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗತೈತಿ ಅಂತ ಮಾತಾಡ್ತಾರೆ. ಹೌದು ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ಯಾರಿಗೆ ಅರ್ಥ ಆಗ್ತಿರಪ್ಪ? ಯಾರು ತಾಯಿ ತಂದೆನ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋಗಿ ನಿಂತಕ್ಕರ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಯಾರಿಗೆ ನಿಂದೆದ ಮಾತಾಡ್ತಾರ ನೋಡ ಅವ್ರಿಗೆ ಅಷ್ಟೇ ಅರ್ಥ ಆಗ್ತೈತಿ. ಉಳಿದಾನವ್ರಿಗೆ ಕಷ್ಟ ಅರ್ಥ ಆಗಂಗಿಲ್ರಿಪ್ಪ. ಅರ್ಥ ಆಗುದಿಲ್ಲ ನನ್ನ ಆತ್ಮೀಯ ಬಂಧುಗಳೇ. ಹೌದು ಮಹಾರಾಜರ ಬಾಬಾರ ನೋಡ್ರಿ ಇಲ್ಲಿ ಕಣ್ಣ ನೀರು ಹೆಂಗ ಹಾಕ್ತಾರ ಅಲ್ಲಿ ಅವ್ವಗಳು ನೋಡಿ ಹಿಂಗ ಹೇಳಿ ಮಾಡ್ರಿ, ಇಲ್ಲಿ ಅಪ್ಪಗಳು ಹಾಕ್ತಾರ ನೋಡ್ರಿ, ಇಲ್ಲಿ ಏನ್ರಿ ಮಾಡಿ ಪ್ರಯತ್ನ ಮಾಡ್ರಿ ಪ್ರಯತ್ನ ಮಾಡಿ ಜನರಿಗೆ ಮನಸ್ಸಿಗೆ ಆನಂದ ಮಾಡಿ ಮನ ಮುಟ್ಟುವಂಗ ಕೆಲಸ ಮಾಡ್ರಿ. ನಾವು ನೀವು ಮಾಡೋದ ಪ್ರಯತ್ನ ಮಾಡ್ರಿ, ಹಂಗ ಪ್ರಯತ್ನ ಮಾಡಿ ಕೆಲಸ ಮಾಡ್ರಿ. ನಮಗೇನು ಪ್ರಯತ್ನ ಮಾಡಿ ಕೆಲಸ ಮಾಡಕ್ ನಾವ್ ಬ್ಯಾಡ ಅನ್ನೋದಿಲ್ಲ. ಕರೆ ಸಣ್ಣ ಹುಡುಗದಾನ ಹಿಂಗ ತಿಳಿದು ಯಾನಾರ ಮಾಡಿ ದಬ್ಬಳಿಕೆ ಮಾಡಿ ಮ್ಯಾಲ ನನಗೆ ನೀವು ಬರಬೇಡ, ಕೆಡಬೇಡ್ರಿ. ಅರವಚಿತನ ಆ ಲೆಕ್ಕಕ್ಕೆ ಕೆಡಲಕ್ ಹೋಗ್ಬೇಡ್ರಿ. ಯಾಕಂತ ಕೇಳಿದ್ರ ಅಂಶದಾನಂದ ಬಬ್ಬರವಾನತ್ತ ಹೇಳಿದ್ರ ದಮಕಿ ಹಾಕಿದ್ರ ನಾವ್ ಏನ್ರಿ ಅನ್ಸತೇವ ತಿಳ್ಕೊಂಡಿದ್ದಾನೆ. ಹಿಂಗೇನ್ ತಿಳ್ಕೊಬೇಡ. ನಿಂದ ಯಾನದ ಇಟ್ಟು ಗಾಡಿ ಹೊಡಿ ಅಂದ್ರ ಬರ್ಲಿ ಬೆಚ್ಚಿ, ನಿಂದ ಯಾನದ ನೋಡಿ ಇಟ್ಟು ಗಾಡಿ ಹೊಡಿ ಅಂದ್ರ ನಾ ಹೆಂಗ್ ಹೊಡಿಲತ್ತೀನಿ ಗಾಡಿ ಅಂತ ಕೇಳಿದ್ರ ಹೆಂಗ್ ಹೊಡ್ಲಾಕತ್ತೀರಿ? ಕುಂಬಾರ ಬಜಾರ್ದಾಗ ನಿಂತ ಗಡಿಗೆ ಮಾರ್ತಾನ. ಮಾರ್ತಾನ್ರಿ, ಬಜಾರ್ದಾಗೆ ಮಾರ್ಬೇಕಾಕದ್ರಿ ಗಡಿಗೆ. ಮತ್ ಮ್ಯಾಳಿ ಮೇಲೆ ಮಾರ್ತಾನ, ಬಜಾರ್ದಾಗ ಮಾರ. ಹೌದು ಕುಂಬಾರ ಗಡಿಗೆ ಮಾರ್ತಾನ. ಕೈಯಾಗ ಗಡಿಗೆ ಹಿಡ್ದ ಗಡಿಗೆಗೆ ಕುಂಬಾರ ಬಾರಿಸ್ತಾನ. ಕಣ 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 ಅಂತ ಬಾರಿಸ್ತಾನ. ಕುಂಬಾರ ಗಡಿಗೆಗೆ ಬಾರ್ಸಕತ್ತಂದ್ರ ಗಡಿಗೆ ಕಣ 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 ಅಂತ ಹೊಡಿತದ. ಹೌದು ಹೋಗಿ ನಾವು ನೀವು ಅದ್ರ ರೇಟ್ ಖರೀದಿ ಮಾಡಿ ತಗೋತೀವ್. ಕುಂಬಾರನ ಗಡಿಗೆ ಜೇರ್ ಕರ್ತ ನಮ್ಮ ಕೈಯಾಗ ಸಿಕ್ತಂದ್ರ ಹೆಂಗ್ ನೋಡಿತೈತ್ರಿ ಅದು? ನಮ್ಮ ಕೈಯಾಗ ಗಡಿಗೆ ಸಿಕ್ತಾರ ಒಂದೇ ಏಟಿಗೆ 16 ತುಣುಕು ಮಾಡಿ ಒಗಿತೀವಿ ಅದನ್ನ ಗಡಿಗೆ 16 ತುಣುಕು ಮಾಡಿ. ಹಂಗ ಇಂದ ನಾ ಮಗ ಆಗಿ ನಿನ್ನ ರುಂಡ ಕಡಿತೀನಿ ಅಂದ್ರು ಹಂಗ ಕುಂಬಾರ ಗಡಿಗೆ ಮ್ಯಾಲ ಪ್ರೇಮ ಇಟ್ಟು ಹೊಡೆದ ನೋಡ, ಹಂಗ ನಿಮ್ಮ ಮ್ಯಾಲ ಪ್ರೇಮ ಇಟ್ಟು ರುಂಡ ಕಡಿತೀನಿ ಅಂದ್ರೆ ನಿಮ್ಮ ತಲೆ ಆಗಿದ್ದು ಪಕ್ಕ ಇರ್ಲಿ. ಆ ಪ್ರೇಮ ಇಲ್ಲಾರ್ದೆ ನಾ ಹೊಡಿಲಕ್ ನಿಂತೆ ಅಂದ್ರೆ ಹೆಂಗ ನಮ್ಮ ಕೈಯ ಸಿಕ್ಕ ಗಡಿಗೆ 16 ತುಣುಕ ಆಗ್ತದ ನೋಡ. ಹಂಗ ಇವತ್ತ ನಿಮ್ಮನ್ ಹೌದು ಅಂಶದಾಂಡ ಮಾತಾಡವ, ಹೌದು ಮಹಾರಾಜರು ಮಾತಾಡೋರು, ನಮ್ಮ ಅಣ್ಣಪ್ಪ ಗೌಡ್ರು ಮಾತಾಡೋರು, ಮೊಳಕಾಲ ಹಚ್ಚಿ ಇವ್ರು 3 ಮಂದಿ ಅಲ್ದೆ ಮತ್ತೆ ಬಿಳಿ ಅಣಸಿದ್ದು ಎತ್ತಿ ಜವಳ ಕೊಟ್ಟು ಮಾತು ಹೇಳವ. ಹೌದು ನೋಡ್ರಿ
ನಾ ಒಬ್ಬ ಮಾತಾಡವ್. ಹೌದು, ಅವ್ರ ಪ್ರಯತ್ನದವ್ರು ಅದಾರಿ. ಪ್ರಯತ್ನ ಮಾಡಿ ಇವ್ರು 3 ಮಂದಿ ಮಾತಾಡೋರು. ಹೌದು, ನೀವು ಬೇಕಾದಾಟ ಪ್ರಯತ್ನ ಮಾಡಿ ಮಾತಾಡ್ರಿ. ಏನೇ ಪ್ರಯತ್ನ ಮಾಡಿ ಉತ್ನಾಳ ಹುಡುಗ ನೀವು ಕೆಡಬೇಕಂತಂದ್ರೆ ನಿಮ್ಮ ಕೆಲಸ ಆಗುವುದಿಲ್ಲ. ಅದು ಪ್ರಾರಬ್ಧದಾಗ ನನಗೆ ಬೀಳುದು ಬತ್ತಂದ್ರ ನಾ ಏನೇ ಮಾಡಿದ್ರು ಇವತ್ತು ಈ ಊರಾಗ ನನಗೆ ಕೆಲಸ ಆಗುವುದಿಲ್ಲ. ಹೌದು, ಇರ್ಬೇಕದು ಪ್ರಾರಬ್ಧದಾಗ ನಮ್ಮ ಹಣೆ ಬಾರದಾಗ ಹಿಂಗ ಆಗ್ಬೇಕಂತ ಬರ್ದಿತ್ತಂದ್ರ ಹೌದು, ಅದು ಯಾರಿಂದನೂ ಅಳಗಿಸಾಡ್ಲಾಕ ಸಾಧ್ಯನೇ ಇಲ್ಲ ಅಂತೇಳಿ ಮಹಾತ್ಮರು ಹೇಳ್ತಾರ. ನನ್ನ ಆತ್ಮೀಯ ಬಂಧುಗಳೇ, ಹೌದು, ಯಾಕಂತ ಕೇಳಿದ್ರೆ ಹಂಗೆ ಬಹಳ ಮಾತುಗಳನ್ನ ಆಗ್ಬಾರ್ದ. ಹೌದು.